ಮಹಿಮೆ ಅಪಾರ. ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ತತ್ಪಾದ ಪದ್ಮಮ್ಮಯಿ ಸನ್ನಿಧಸ್ವ ಅಂತ ಹೇಳ್ತಾರೆ. ಪದ್ಮ 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 ಎಲ್ಲೆಲ್ಲಿಯೂ ಪದ್ಮ ಯಾಕೆ? ಅಮಲ ಕಮಲ ರಾಶೇಸ್ತ್ರ್ಯಂ ಅಂತಾನೆ ಹೇಳ್ತಾರೆ ಅವರು, ದ್ರವ್ಯಾರ್ಜನೆಗಾಗಿ ಅಂತ ಹೇಳ್ತಾರೆ. ಜ್ಞಾನಾರ್ಜನೆ ಹಾಗಾದ್ರೆ ಅದು ಕನ್ನಡ, ಸಂಸ್ಕೃತ, ಹಿಂದಿ. ಪದ್ಮಗಂಧಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡದ ಖ್ಯಾತ ಕಲಾವಿದರಾದಂತಹ ನಮ್ಮ ಸುಚೇಂದ್ರ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದೆ ಪದ್ಮಗಂಧಿ ಅಂತನ್ನುವ ಚಿತ್ರ. ನಮ್ಮ SR ಲೀಲಾ ಅಮ್ಮ ಅವರು ಅದನ್ನು ನಿರ್ಮಾಣ ಮಾಡಿದ್ದಾರೆ. ಪದ್ಮಗಂಧಿ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ. ಅದರ ಕುರಿತಾಗಿ ಸುಚೇಂದ್ರ ಪ್ರಸಾದ್ ಅವ್ರ ಜೊತೆಗೆ, ನಿರ್ಮಾಪಕರ ಜೊತೆಗೆ, ಸಂಗೀತ ನಿರ್ದೇಶಕರ ಜೊತೆಗೆ ಮಾತಾಡೋಣ ಬನ್ನಿ. ಮೂರ್ತಿ ಶಿಲ್ಪದಲ್ಲಿ ದೇಹ ದೇವಾಲಯ ಎರಡಕ್ಕೂ ಕಮಲವೇ ಆಧಾರ. ಒಂದು ಪ್ರಸವದ ವೇದನೆ ಇರಬೇಕು ಒಂದು ಸಿನಿಮಾದ ಬಿಡುಗಡೆ ಅಥವಾ ಸಿನಿಮಾನ ಹೊರಗೆ ತರೋದು ಅಂತ. ಹೇಗೆ ನಡೀತಾ ಇದೆ ತಯಾರಿ? ಪ್ರಸವ ಆಗಲಿಲ್ಲ, ಪ್ರಸವಾಗಿ ಬಹಳ ಕಾಲ ಆಯಿತು. ಈಗ ಆ ಮಗುವನ್ನು ಕೈ ಹಿಡಿದು ನಡೆಸುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ ನಾವು. ಪದ್ಮಗಂಧಿ ಪದ್ಮ ಸಂಬಂಧಿ ಅಂದರೆ ಕಮಲಪುಷ್ಪಕ್ಕಿರುವಂಥ ಬೇರೆ ಬೇರೆ ಮಗ್ಗುಗಳು, ಪಾರ್ಶ್ವಗಳು, ಇವುಗಳನ್ನೆಲ್ಲ ಹೇಳೋದಷ್ಟೇ ಅಲ್ಲದೆ ಭಾರತೀಯತೆಯನ್ನು, ಭಾರತದ ವೈಶಾಲ್ಯವನ್ನು, ವಿಸ್ತಾರವನ್ನು, ಅಸ್ಮಿತೆಯನ್ನು, ಅದರಲ್ಲಿರುವಂತಹ ಮೂಡಬೇಕಾದಂಥ ಜಾಗೃತಿಯನ್ನು, ಮತ್ತು ಯಾರೆಲ್ಲರೂ ಇತಿಹಾಸ ಅಥವಾ ಚರಿತ್ರೆ ಅಂತ ಕರ್ಕೊಳ್ತಾರೆ ಅಂಥವೆಲ್ಲದಕ್ಕೂ ಸಂವಾದಿಯಾಗಿ ನಮಗೆ ದಕ್ಕತ್ತೆ. ಒಂದು ಆಕರ ಗ್ರಂಥವಾಗಿ, ಇದೊಂದು ದೃಶ್ಯಕಾವ್ಯ ಆಕರವಾಗಿ ತುಂಬ ಜನರಿಗೆ ದಕ್ಕತ್ತೆ. ಇದು ಪದ್ಮಗಂಧಿ ಅಂದ ಕೂಡಲೇ ತುಂಬ ಜನರು ಅಂದ್ಕೊಳ್ಳುವಂಥದ್ದು ಒಂದು ಪುಷ್ಪ ಇರುವಂಥ ಹಿರಿಮೆ ಗರಿಮುಳು ಹೇಳ್ತವೆ ಅಂತ. ಆ ಹಿರಿಮೆ ಗರಿಮುಳು ಜೊತೆಗೆ ಅನೇಕ ಸಂಗತಿಗಳನ್ನು ಬಹುಕಾಲ ಅಂದರೆ ಚಿರಸ್ಥಾಯಿಯಾಗಿ ಯಾವ್ದಾದ್ರು ಸ್ಮೃತಿ ಪಟಲದಲ್ಲಿ ದಾಖಲಾಗುವಂಥ ಬೇಕಾದಂಥ ಅಷ್ಟು ಸರಕನ್ನು ಅಡಕವನ್ನು ಪದ್ಮಗಂಧಿ ಉಳ್ಳದಾಗಿದೆ. ಈ ಪದ್ಮಗಂಧಿಯಲ್ಲಿ ಏನಿದೆ ಎಂದರೆ ಹಲವು ಪ್ರಸಂಗಗಳಿವೆ. ಅದರಲ್ಲಿ ಸೃಷ್ಟಿಕರ್ಮ ಆಗುವಂಥದ್ದು ಬ್ರಹ್ಮ, ಆ ಬ್ರಹ್ಮ ಕೂತಿರೋದು ಕಮಲ ಅಂತ ಹೇಳೋದಾದರೆ, ನಾಭಿಕಮಲ ಅಂತ ವಿಷ್ಣು ಅಂತ ಹೇಳೋದಾದರೆ, ಹೃತ್ಕಮಲ ಈ ಪುರಾಣಗಳಲ್ಲಿ ಸಿಗುವಂಥದ್ದು ಪದ್ಮ ಪುರಾಣ ಅಂತ ಯೋಚನೆ ಮಾಡ್ತೀವಿ. ಪದ್ಮಕ್ಕೆ ಸಂಬಂಧಪಟ್ಟಂಥ ಅನೇಕ ಪಾರ್ಶ್ವಗಳ ಮಗ್ಗುಗಳು ನಮಗೆ ಒಳ್ಳೆಯ ರೀತಿಯಲ್ಲಿ ದಾಖಲಾಗಿ ಮುಂದೆ ದಾಟಬೇಕು. ಮತ್ತು ಅಕಸ್ಮಾತ್ ತಲೆಮಾರುಗಳು ನಮ್ಮ ರಾಷ್ಟ್ರೀಯ ಪುಷ್ಪ ಇದು ಪದ್ಮ ಅನ್ನೋದಾದರೆ ಯಾಕೆ ಮಾಡಿರ್ಬೋದು? ಯಾವುದೊಂದು ರಾಜಕೀಯದ ಪಕ್ಷದ ಲಾಂಛನವಾಗಿದ್ದರೆ ಯಾಕೆ ಬೇಕಾಗಿತ್ತು ಪದ್ಮ ಅಂತ ಯೋಚನೆ ಮಾಡೋದಾದರೆ ಅದೆಲ್ಲಕ್ಕೂ ಉತ್ತರವಾಗಿ ನಮಗೆ ಪದ್ಮಗಂಧಿ ಸಿಗುತ್ತೆ. ಈ ಪದ್ಮಗಂಧಿಯಲ್ಲಿ ನಮ್ಮ ಗುರುಕುಲ ಪದ್ಧತಿ ಆಗಲಿ, ಶಿಕ್ಷಣ ಆಗಿರಲಿ, ಅದರಲ್ಲಿ ನಾವು ಕಳ್ಕೊಂಡದ್ದೇನು ಅನ್ನೋದರ ಹುಡುಕಾಟವಾಗಲಿ, ಅಥವಾ ಹುಡುಕಾಟದ ನಂತರ ಅದನ್ನು ನಾವು ಕಳ್ಕೊಂಡಿದ್ದರೆ ಲೆಕ್ಕ ಇಟ್ಕೊಳ್ಳೋಕ್ಕೋಸ್ಕರನಾದರೂ ಆಗಲಿ, ಅಥವಾ ಕಳ್ಕೊಂಡಿದ್ದರೆ ಲೆಕ್ಕ ಅನ್ನೋದಕ್ಕಿಂತಲೂ ನಾವು ಕಳ್ಕೊಳ್ಬೇಕಾಗಿತ್ತೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಒಂದು ಆತ್ಮಾವಲೋಕನ ಇದೆಯಲ್ಲ, ಆತ್ಮಾನುಸಂಧಾನ, ಆತ್ಮಾವಲೋಕನ ಎಲ್ಲವೂ ಏಕಕಾಲಕ್ಕೆ ಆಗ್ಬೋದಾದಂಥ ಚಿತ್ರ ಆ ಅಡಕ ಪದ್ಮಗಂಧಿಯಲ್ಲಿದೆ. ಪದ್ಮಗಂಧಿ ಅಂದರೆ ಅರ್ಥ ಏನು? ಪದ್ಮಗಂಧಿ ಅಂದರೆ ಪರಿಮಳ, ನಿಮ್ಗೆ ಗೊತ್ತೇ ಇದೆ. ಸಂಬಂಧಿ ಅನ್ನೋ ಅರ್ಥವೂ ಇದೆ ಅಂತ ನಮ್ಮ ವಿದುಷಿಯವರು ಹೇಳಿದ್ದಾರೆ. ಈ ಪದ್ಮಗಂಧಿಯ ಹೆಸರನ್ನು ಕೊಟ್ಟದ್ದೇ ನಮ್ಮ ಈ ನಿರ್ಮಾತೃ ವಿದುಷಿ ಪ್ರೊಫೆಸರ್ SR ಲೀಲಾ ಅವರು. ಪದ್ಮಗಂಧಿ ಅಂತ ಹೆಸರಿಗೆ ತುಂಬ ಜನ ಅದು ಮನಸೂರುಗೊಳ್ಳುವಂಥ ಶಿರೋನಾಮೆ, ಮನಸೂರುಗೊಳ್ಳುವಂಥ ಶೀರ್ಷಿಕೆ ಅಂತ ಹೇಳಿದ್ದಾರೆ. ವಿದುಷಿಯವರು ಅದಕ್ಕೆ ಹಾಡುಗಳನ್ನು ಬರೆದಿದ್ದಾರೆ, ಶೀರ್ಷಿಗೀತೆಯನ್ನು ಅವರೇ ಬರೆದು ಆ ಥರದ್ದೆಲ್ಲ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಈ ಚಿತ್ರದಲ್ಲಿ ಜಾನಪದ ಇತ್ಯಾದಿಗಳನ್ನು ಸಹ ಬಿಡದೆ ತಂದುಕೊಂಡಿದ್ದೇವೆ. ನಮ್ಮ ಚರಿತ್ರೆಯ ಭಾಗವಾಗಿರುವಂಥ ಸ್ವಾತಂತ್ರ್ಯ ಸಂಗ್ರಾಮ, ತಾತ್ಯಾ ಟೋಪೆ ಮತ್ತು ಅವರ ಬಳಗ ಮಾಡಿದಂಥದ್ದೇನಿದೆ ಅದಲ್ಲದೆ ಕೆರೆ ಅಥವಾ ಪರ್ಯಾವರಣ, ಪರಿಸರ ಪ್ರೇಮ ಇತ್ಯಾದಿಗಳನ್ನು ಸಹ ಈ ಚಿತ್ರದಲ್ಲಿ ಅಡಗೊಳಿಸಿಕೊಂಡು ನಮ್ಮ ಪಾರಂಪರಿಕ ಧ್ವರಿ ಇರುವಂಥ ನಮ್ಮ ಕಣಾದ, ವರಾಹ ಮಿಹಿರ, ಭಾಸ್ಕರಾಚಾರ್ಯ, ಸುಶ್ರುತ, ಚರಕ, ಪತಂಜಲಿ ಅವರೆಲ್ಲರನ್ನೂ ಸ್ಮರಿಸುವ ಕೆಲಸ, ಅವರು ಇಡೀ ವಿಶ್ವಕ್ಕೆ ಏನು ಕೊಡುಗೆ ಕೊಟ್ಟರು, ಈ ಎಲ್ಲ ಸಂಗತಿಗಳನ್ನು ಪದ್ಮಗಂಧಿ ಮುಖಾಂತರ ಹೇಳೋ ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗಾಗಿ ಪದ್ಮಗಂಧಿಗೆ ವಿಶೇಷ ವ್ಯಾಪ್ತಿ, ಅರ್ಥ ಚೌಕಟ್ಟು ಮತ್ತು ಬಹಳ ದೊಡ್ಡದಾದಂಥ ವಿಸ್ತಾರ ಮತ್ತು ವೈಶಾಲ್ಯಗಳು ಪ್ರಾಪ್ತವಾಗಿವೆ. ಅನೇಕ ಬಿಂದುಗಳು ಸ್ಪರ್ಶ ಮಾಡಿದ್ದೇವೆ. ವಿದುಷಿಯವರು ಅದನ್ನು ಒಂದು 6-7 ವರ್ಷ ಸತತವಾಗಿ ನಿರಂತರವಾಗಿ ಅಧ್ಯಯನ ಮಾಡಿ, ಅದಾದಮೇಲೆ ಅಧ್ಯಾಪನಕ್ಕೆ ಅಂತ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಕೊನೆಗೆ ಒಂದು ಚಿತ್ರಕಾವ್ಯವಾಗಬೇಕು ಅಂತ ಹೇಳಿದಾಗ ಆ ಚಿತ್ರಕಾವ್ಯ ಏನೆಲ್ಲ ಅಡಕೊಂಡಿರಬೇಕು, ಮತ್ತು ನಾವು ಈ ಮಾಧ್ಯಮ ಬಳಕೆ ಮಾಡಬೇಕಾದಾಗ ಜವಾಬ್ದಾರಿಯುತವಾಗಿ ಕೇವಲ ದ್ರವ್ಯಾರ್ಜನೆಗೆ ಮಾಡಬೇಕೇ ಅಥವಾ ಜ್ಞಾನಾರ್ಜನೆಯೂ ಅದಕ್ಕೆ ಭಾಳ ಅದೊಂದು ಸ್ರೋತವಾಗಬೇಕೆ ಅಂತ ತುಂಬ ಎಚ್ಚರಿಕೆಯಿಂದ ಮಾಡಿದಂಥ ಚಿತ್ರ ಪದ್ಮಗಂಧಿ. SR ಲೀಲಾ ಅವರು ಇದ್ರ ಹಿಂದೆ ಪ್ರೊಫೆಸರ್ SR ಲೀಲಾ ಅವರ ಶೋಧ, ಪರಿಕಲ್ಪನೆ ಮತ್ತು ಅವರೇ ನಿರ್ಮಾತೃ. ಹಾಗಾಗಿ ಇದು ರೂಪುಗೊಂಡದ್ದು. ಇಲ್ಲಾಂದರೆ ಪ್ರಾಯ ನಾವೇ ಮಾಡಬೇಕು ಅಂತ ಹೋಗಿದ್ರೆ ನಾವು ಮಾಡೋಕ್ಕೆ ಹೋಗ್ತಿರ್ಲಿಲ್ವೇನೋ. ಒಂದು ಹೂವಿನ ಸುತ್ತ, ಅದರಲ್ಲೂ ಪ್ರಾಚೀನ ಕಾಲದಿಂದ ಅರ್ವಾಚೀನದವರೆಗೆ ಅಂದರೆ ಆಧುನಿಕ ಕಾಲದವರೆಗೆ ಎಲ್ಲದರಲ್ಲೂ ಪದ್ಮ ಅವರು ಕಾಣಿಸ್ತಾ ಹೋಗಿದೆ. ಅದನ್ನೇ ಇಟ್ಟುಕೊಂಡು ಒಂದು ಗುರುಕುಲದ ಹಿನ್ನೆಲೆ ಇಟ್ಕೊಂಡು ಒಂದು ಮಗು, ಕಾಕತಾಳೀಯವಾಗಿ ಆ ಮಗುವಿನ ಹೆಸರು ಮಹಾಪದ್ಮ. ಆ ಗುರುಕುಲದಲ್ಲಿ ನಮಗೆ ಸಿಕ್ತಂಥ ಆ ಉಪಜ, ಆ ಹುಡುಗಿಯ ಹೆಸರು ಮಹಾಪದ್ಮ ಅಂತ ಕಾಕತಾಳೀಯವಾಗಿ ಸಿಕ್ತು ನಮಗೆ. ಆ ಗುರುಕುಲದ ಹಿನ್ನೆಲೆಯಲ್ಲಿ ಅದು ಕೇವಲ ಹೆಣ್ಣು ಮಕ್ಕಳೇ ಇರುವಂಥದ್ದು. ಹೆಣ್ಣು ಮಕ್ಕಳಿಗೆ ಇದು ಅರ್ಪಿತ. ಹೆಣ್ಣು ಮಕ್ಕಳು ಎಲ್ಲ ರಂಗದಲ್ಲಿಯೂ ಹೇಗೆ ಮುಂದುವರ್ತಿದ್ದಾರೆ, ಹಾಗೆ ಒಂದು ಅನ್ವೇಷಣಾ ಪಥದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಾಗ ಏನೆಲ್ಲ ದಕ್ಕಬಹುದು ಅಂತ ಯೋಚನೆ ಮಾಡ್ತಾ ಹೋದಾಗ ಅದರಲ್ಲಿ ಸಂಗೀತ, ಸಾಹಿತ್ಯ, ನಾಟಕ, ದೃಶ್ಯಕಲೆ ಅಥವಾ ನಮ್ಮ ಪಾರಂಪರಿಕ ಕಲೆ, ಜಾನಪದ, ಅಥವಾ ನಾವು ಮನೆ ಮುಂದೆ ಬಿಡುವಂಥ ಭೂಲಂಕರಣ, ರಂಗವಲ್ಲಿ ಇದೆಯಲ್ಲ, ಅಲ್ಲಿಂದ ಹಿಡಿದು ಎಲ್ಲದಲ್ಲೂ ಕಮಲ ಅವರಿಗೆ ಕಾಣಿಸ್ತಲೇ ಹೋಗಿದೆ. ಬೆಳಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು ಅವರು, ನಾವು ಇಲ್ಲಿ ವಾಹನಗಳನ್ನು ನೋಡ್ತೀವಿ, ಅನೇಕರು ಪಾಪ ಅವರಲ್ಲಿ ನಿರಕ್ಷರ ಕೊಕ್ಕಳು ಶಾಲೆಗೆ ಹೋಗಿಲ್ಲದೆ ಇರ್ಬೋದು, ಅಂಥವರು ಸಹ ಅದರ ಹಿಂದೆ ಗಮನಿಸ್ಕೊಂಡಾಗ ಒಂದು ಕಮಲ ಚಿತ್ರ ಮಾಡಿರ್ತಾರೆ. ಇದು ಏನು, ಯಾಕೆ ಕಮಲವನ್ನು ಅಷ್ಟೊಂದು ವ್ಯಾಪಕವಾಗಿ ಬಳಕೆ ಮಾಡ್ತಿದ್ದಾರೆ? ಅದು ಏನು ನಮ್ಮ ಪುರಾಣದಿಂದ ಹಿಡಿದು ಪುರಾಣೋಕ್ತ, ಪುರಾಣಕಾಲೀನ
ವೇದಕಾಲೀನ ಅದರಲ್ಲಿ ಅವರೊಂದು ಶ್ರೀ ಸೂಕ್ತದಲ್ಲಿ ಪದ್ಮಗಳನ್ನು ಹುಡುಕ್ತಾರೆ. ಅನೇಕ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ತತ್ಪಾದ ಪದ್ಮಮಯಿ ಸನ್ನಿಧಸ್ವ ಅಂತ ಹೇಳ್ತಾರೆ. ಪದ್ಮ ಎಲ್ಲೆಲ್ಲಿಯೂ ಪದ್ಮ ಯಾಕೆ? ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾಯಿತು ಅಂತ ಕರೆದಾಗ ಪದ್ಮಶ್ರೀ, ಪದ್ಮವಿಭೂಷಣ. ಸಿನಿಮಾ ರಂಗದಲ್ಲಿಯೂ ಅನೇಕ ಪ್ರಶಸ್ತಿಗಳನ್ನು ತುಂಬ ಅತ್ಯುಚ್ಚ ಇದು ಕೊಡಬೇಕು ಅಂದರೆ ಪ್ರಶಸ್ತಿ ಕೊಡಬೇಕಾದಾಗ ಅದಕ್ಕೆ ಸ್ವರ್ಣ ಕಮಲ, ರಜತ ಕಮಲ ಎಲ್ಲಿಲ್ಲ? ಯಾಕೆ ಹೀಗಾಕಿದೆ? ನಮ್ಮ ಪ್ರಾಚೀನರು ಅಷ್ಟೊಂದು ಯಾಕೆ ವ್ಯಾಪಕವಾಗಿ ಅದನ್ನು ಹಚ್ಕೊಂಡ್ಬಿಟ್ರು, ಅದನ್ನು ಒಪ್ಪಿಕೊಂಡ್ಬಿಟ್ರು? ಇದೆಲ್ಲ ಸಂಗತಿಗಳನ್ನು ಹೇಳುವಂಥ ಕೆಲಸಕ್ಕೆ ನಾವು ಪದ್ಮಗಂಧಿಯನ್ನು ಬಳಕೆ ಮಾಡ್ಕೊಂಡಿದ್ದೇವೆ. ಪದ್ಮಗಂಧಿ ನಮಗೆ ಕೇವಲ ಪ್ರತಿಮಾತ್ಮಕವಾಗಿ, ಸೂಚಕವಾಗಿ, ಒಂದು ರೂಪಕವಾಗಿ ದಕ್ಕಿದ್ರೆ ಅದರಲ್ಲಿ ಅವ್ರು ಮಾಡಿದಂಥ ಅಧ್ಯಯನವೇನಿದೆ ಅದರ ಸಾರ ಸಂಗ್ರಹವನ್ನು 2 ಗಂಟೆ ಸಿನಿಮಾದಲ್ಲಿ ಅದು ಕಥಾಚಿತ್ರವಾಗಿ ಇಟ್ಕೊಳ್ಳುತ್ತದೆ ಇದೆಯಲ್ಲ, ಅದು ನಮ್ಮ ಮುಂದೆ ಇದ್ದ ಸವಾಲು. ಅದರಲ್ಲಿ ನಾವು ವಾಲು ಅಂತ ವಾಲದೇ ಅದನ್ನು ಗಟ್ಟಿಯಾಗಿ ನಿಂತು ಅದನ್ನು ಗೋಡೆಯ ರೀತಿಯಲ್ಲಿ ಕೋಶ ಮತ್ತು ಕೋಟೆಗಳನ್ನೆಲ್ಲ ಕಟ್ಕೊಂಡು ಇಷ್ಟೇ ನಮ್ಮದು ಅಂತ ಹೇಳೋ ಬದಲು ಎಲ್ಲರಿಗೂ ದಕ್ಕಲಿ ಅದು. ಸಾರ್ವಜನಿಕರು ಅದನ್ನು ನಿಜವಾಗಿ ನಿಬ್ಬೆರಗಾಗಿ ನೋಡಲಿ. ಎಷ್ಟೋ ಜನ ನೋಡಿದಂಥ ಈಗ ನಮ್ಮ ಪರೀಕ್ಷಾರ್ಥವಾಗಿ ಮಾಡಿದಂಥ ಪ್ರದರ್ಶನಗಳಲ್ಲಿ ಅನೇಕರು ಅದನ್ನು ಗಮನಿಸ್ಬಿಟ್ಟು ಹೌದಲ್ಲ ಅಂತ ಹುಬ್ಬೇರಿಸಿದ್ದೇ ಜಾಸ್ತಿ ಇದೆ. ಅದರಲ್ಲಿ ವಿದ್ವಾಂಸರಿದ್ದಾರೆ, ಶ್ರೀಸಾಮಾನ್ಯರಿದ್ದಾರೆ, ಸಾರ್ವಜನಿಕರಿದ್ದಾರೆ, ಮಕ್ಕಳಿದ್ದಾರೆ, ದೊಡ್ಡವರು ಆಗೋಕೆ ಹೊರಟಂಥವ್ರು, ದೊಡ್ಡವರು ಆಗದೆ ಉಳಿದವ್ರಿಗೆ ಎಲ್ಲರೂ ಇದ್ದಾರೆ. ಅದರಲ್ಲಿ ಅವರು ಜ್ಞಾನವೃದ್ಧರು ಇದ್ದಾರೆ, ವಯೋವೃದ್ಧರು ಇದ್ದಾರೆ. ಸಣ್ಣ ಮಕ್ಕಳನ್ನ ಜ್ಞಾನವೃದ್ಧರು ಮತ್ತು ವಯೋವೃದ್ಧರಾಗಿಯೂ ಇನ್ನೂ ಬಾಲ್ಯದ ನಂಟುಗಳನ್ನು ಇಟ್ಕೊಂಡಿರುವಂಥವ್ರು, ಅಂಥವರೆಲ್ಲರೂ ನೋಡಿದಾಗ ಹೇಳಿದಂಥ ಏಕೈಕ ಮಾತೇನು ಅಂತಂದರೆ ಪದ್ಮಗಂಧಿ ನಮ್ಮ ದೇಶದ ಅಸ್ಮಿತೆ, ನಮ್ಮ ಈ ನಾಗರಿಕತೆಯಲ್ಲಿ ಪದ್ಮ ಅದು ನಮ್ಮ ದೇಶವಷ್ಟೇ ಅಲ್ಲ, ರಾಷ್ಟ್ರೀಯ ಪುಷ್ಪ ಅಷ್ಟೇ ಅಲ್ಲ, ಇತರೆ ಕೆಲವು ರಾಷ್ಟ್ರಗಳ ಪುಷ್ಪವು ಅಂದರೆ ರಾಷ್ಟ್ರ ಪುಷ್ಪವೂ ಅದಾಗಿದೆ. ಮತ್ತೋರ್ವ ರಾಷ್ಟ್ರ ಪುಷ್ಪ ಆಗಿದ್ದಲ್ಲದೆ ಅಲ್ಲಿ ಉದಾಹರಣೆಗೆ ಈಜಿಪ್ಟ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಬೇರೆ ಬೇರೆ ಮತಗಳಲ್ಲಿ, ಬೇರೆ ಬೇರೆ ಪಂಥಗಳಲ್ಲಿ, ಅದು ಬೌದ್ಧರಾಗಿರ್ಬೋದು, ಜೈನರಾಗಿರ್ಬೋದು, ಅಲ್ಲೆಲ್ಲಿಯೂ ಉದಾಹರಣೆಗೆ ಇವಾಗ ಇದು ನೋಡಿದ್ರಿ ನೀವು ಅಯೋಧ್ಯೆಯ ರಾಮನ ಮೂರ್ತಿಯನ್ನು, ಹಾಗೆ ಮೂರ್ತಿಯನ್ನು ಕೆತ್ತಬೇಕು ಅಂದಾಗ್ಯೂ ಸಹ ಅಲ್ಲಿಯೂ ಸಹ ಸಂಪೂರ್ಣ ಕಮಲ ಬಳಕೆ ಯಾಕೆ ಆಯಿತು, ಹೇಗಾಯಿತು ಅನ್ನೋ ವಿವರಣೆ ಕೂಡ ನಮ್ಮ ಪದ್ಮಗಂಧಿಯಲ್ಲಿ ಸಿಗ್ತಾ ಹೋಗುತ್ತೆ. ಅದು ಪರ್ಯಾಯ ಮೂರ್ತಿಯನ್ನು ಕೆತ್ತಂಥ GL ಭಟ್ರು ಅವರು ಶಿಲ್ಪಜ್ಞರು, ಅವರು ಇದರ ಮೇಲೆ ಅಂದರೆ ಇಲ್ಲಿ ಸಿನಿಮಾದ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಕೆಲಸ ಮಾಡಿದಂಥವ್ರು ಎಲ್ಲರೂ ನಟವರ್ಗ ಅಲ್ವೇ ಅಲ್ಲ, ಅವರೆಲ್ಲರೂ ವಿಷಯ ತಜ್ಞರು. ಆ ಎಲ್ಲ ವಿಷಯ ತಜ್ಞರು ನಟರಾಗಿ ಇಲ್ಲಿ ಬಂದು ನಮ್ಗೆ ದಕ್ಕಿ ಕಥಾಚಿತ್ರಕ್ಕೆ, ಅದರ ಪ್ರೇಷಣೆಗೆ ಅಥವಾ ಅದರ ಪ್ರಸ್ತುತಿಗೆ ಅವರು ಸಹಕಾರಿಯಾಗಿ ನಿಂತ್ಕೊಂಡ್ರು, ಇಂಬು ಕೊಟ್ಟರು ಅನ್ನೋದು ಇಲ್ಲಿ ವಿಶೇಷ, ಪದ್ಮಗಂಧಿ ವಿಶೇಷ. ಎಷ್ಟು 1 ವರ್ಷ ಆಯ್ತಾ ಮುಗಿಸ್ಲಿಕ್ಕಿದು? ಸುಮಾರು 6-7 ವರ್ಷ ವಿದುಷಿಯವರ ಉತ್ಖನನ, ಶೋಧ, ಪರಿಕಲ್ಪನೆ ಇತ್ಯಾದಿಗಳು ನಡೆದು ಆಮೇಲೆ ನಾವು 1 ವರ್ಷ 2 ವರ್ಷದವರೆಗೆ ನಿರಂತರವಾಗಿ ಅದರ ಮೇಲೆ ಕೆಲಸ ಮಾಡಿ ಚಿತ್ರೀಕರಣ ಇತ್ಯಾದಿಗಳನ್ನು ಮಾಡಿ ಇವಾಗ ಎಲ್ಲವನ್ನೂ ಮುಗಿಸ್ಕೊಂಡು ಡಿಸೆಂಬರ್ 12 ಸಮೀಪವಿರುವಂಥ ಯಾವುದಾದ್ರು ಪ್ರೇಕ್ಷಾಗೃಹ ಚಿತ್ರಮಂದಿರಗಳಲ್ಲಿ ಅದನ್ನು ಹೋಗಿ ನೋಡಬೇಕು ಅಂತ ಯಾಕೆ ಅನ್ನೋದಕ್ಕೆ ಇಷ್ಟೆಲ್ಲ ವಿವರಣೆ ಕೊಡಬೇಕಾಯ್ತು ನಾನು. ಅಂದರೆ ಕಮಲ ಬರೀ ಹೂವಲ್ಲ, ಈಗ ಅದು ಎಂದೂ ಆಗಿರಲಿಲ್ಲ ಅಂತ, ಒಂದು ಪುಷ್ಪವಾಗಿ ಎಂದೂ ಸಿಕ್ಕಿಲ್ಲ ನಮಗೆ. ಅದು ಕೇವಲ ಒಂದು ರೂಪಕವಾಗಿ ಪ್ರತಿಮೆಯಾಗಿ ಅಷ್ಟೇ ಎಂದೂ ಸಿಕ್ಕಿಲ್ಲ. ಅದು ಅದರ ಆಚೆಗೆ ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗ್ತಾ ಇದೆ. ಯಾಕೆ ಅಂದರೆ ಉದಾಹರಣೆಗೆ ನಮ್ಮಲ್ಲಿ ಮಂತ್ರ, ತಂತ್ರ, ಆಯುರ್ವೇದ, ಚಿಕಿತ್ಸೆ, ಇವಾಗ ಹೊಸದಾಗಿ ಎಲ್ಲರೂ ಮಾತಾಡ್ತಿರುವಂಥ ಅದರ ಮಖಾನ, ಅದರ ಕಮಲದ ಬೀಜದ ಒಂದು ಆ ರೀತಿಯಲ್ಲಿ ಸಹ ಅದು ಏನು ಅಡಗಿದೆ, ಯಾಕೆ ಅದರಲ್ಲಿ ಎಷ್ಟೊಂದು ಪೌಷ್ಟಿಕಾಂಶಗಳಿವೆ, ಅದರಲ್ಲಿ ಚಿಕಿತ್ಸೆಗೋಸ್ಕರ ನಾವು ಗಾಂಧಾರ ವಿದ್ಯೆ ಇತ್ಯಾದಿಗಳನ್ನು ಸಹ ಇದು ಸಿನಿಮಾದಲ್ಲಿ ತಂದುಬಿಟ್ಟಿದ್ದೀವಿ. ಅಲ್ಲಿಯೂ ಸಹ ಈ ಉದಾಹರಣೆಗೆ ಭಾಸ್ಕರಾಚಾರ್ಯ ಗಣಿತಶಾಸ್ತ್ರಜ್ಞ ಅಂತ ಗೊತ್ತಿದೆ ನಿಮಗೆ. ಗಣಿತಶಾಸ್ತ್ರಜ್ಞ ತಾನು ಯಾವುದೋ ಸಮಸ್ಯಾಪೂರ್ಣಕ್ಕೂ ಆಯ್ಕೆ ಮಾಡ್ಕೊಂಡಿದ್ದು ಮತ್ತೆ ಕಮಲ ರಾಶೇಸ್ತ್ರ್ಯಂ ಅಂತಲೇ ಹೇಳ್ತಾರೆ ಅವರು. ಶಿವನಿಗೆ ಕೊಡಬೇಕಾದ್ದು, ಪಾರ್ವತಿ ಕೊಡಬೇಕಾದ್ದು, ಅದಾದ್ಮೇಲೆ ಕೊಡಬೇಕಾದಂತೆಲ್ಲ ಎಲ್ಲ ಮತ್ತೆ ಆಕರವಾಗಿ ಸಮಸ್ಯಾಪೂರ್ಣಕ್ಕೂ ಸಹ ಒಂದು ಕಮಲವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋ ಆ ಜಿಜ್ಞಾಸೆಯನ್ನೆಲ್ಲ ನಮ್ಮ ಪದ್ಮಗಂಧಿಯಲ್ಲಿ ವ್ಯಕ್ತಪಡಿಸಿದ್ದೇವೆ. ಡಿಸೆಂಬರ್ 12ಕ್ಕೆ ಕರ್ನಾಟಕದಾದ್ಯಂತ ಅದನ್ನು ನಾವು ತ್ರಿಭಾಷಾ ಸಾಹಸ, ಇದು ಕನ್ನಡ, ಸಂಸ್ಕೃತ, ಹಿಂದಿ, ಪದ್ಮಗಂಧಿ, ಸಂಸ್ಕೃತ, ಇಂಡಿಯಾ, ಹೌದೌದು ಮಾಡಿದ್ದೇವೆ. ಅದು ಎಲ್ಲ ಕಡೆ ಈಗಾಗಲೇ ಆ ಥರದೊಂದು ಸಂಸ್ಕೃತವನ್ನು ಬೇರೆ ಬೇರೆ ದೇಶಗಳಲ್ಲಿ ಇದೆ. ಈಗಾಗಲೇ ಇವತ್ತು ಹೇಳದೆ ಉಳಿದ ಮಾತು ಪರಮೋ, ಇದನ್ನು ಹೇಳಲೇಬೇಕು ನಿಮಗೆ. ಇಂಡೋ ದುಬೈ ನಮ್ಮದು ಒಂದು ಚಲನಚಿತ್ರೋತ್ಸವ, ಆ ಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಭಾರತೀಯ ಚಿತ್ರ ಇದು ಅಂತ ಆಗಲೇ ಅದನ್ನು ಮಾನ್ಯ ಮಾಡಿ ಪ್ರಶಸ್ತಿ ಕೊಟ್ಟು ಇಲ್ಲೆಲ್ಲೋ ಓಡಾಡ್ತಿರ್ಬೇಕದು. ಅದನ್ನು ಅವರು ಹಾಕೊಳ್ಬೋದು ನೀವು. ಆ ಪ್ರಶಸ್ತಿಯನ್ನು ಮೊಟ್ಟ ಮೊದಲಿಗೆ ಒಂದು ಹೂವಿನ ಸುತ್ತ ಹಲವು ಪ್ರಥಮಗಳಲ್ಲಿ ಮೊದಲು ಪ್ರಥಮ ಏನು ಅಂತ ಹೇಳಿದ್ರೆ ಕೇವಲ ಒಂದು ಹೂವಿನ ಸುತ್ತ, ಅದರಲ್ಲೂ ಒಂದು 7 ಫ್ಲವರ್ಸ್ ಅಂತ ವಿದುಷಿಯವರದ್ದು ಬಹಳ ದೊಡ್ಡ ಉತ್ಖನನ, ಅದು ಅಧ್ಯಯನ ಇದೆ. ಇಡೀ ವಿಶ್ವದ 7 ಪುಷ್ಪಗಳಲ್ಲಿ ಕಮಲಕ್ಕೆ ಪ್ರಾಧಾನ್ಯತೆ ಯಾಕೆ ಅನ್ನೋದು ಪುಸ್ತಕ, ಅದರ ಅಧ್ಯಯನಾಯ್ತುಗಳನ್ನು ಮಾಡಿದ್ದಾರೆ. ಆಮೇಲೆ ಆಪರೇಷನ್ ರೆಡ್ ಲೋಟಸ್ ಅಂತಲೇ ನಾವು ಕರ್ಕೊಂಡಂಥದ್ದು ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ತಾತ್ಯಾ ಟೋಪೆ ಬಳಗ ಮಾಡಿದಂಥ ಕೆಲಸಕ್ಕೆ ನಾವು ಈ ಜನಪದ ಅಂತ ಏನು ಹೇಳಿದೆ, ಆ ಜನಪದದ ವಿಚಾರದಲ್ಲಿ ಸೂತ್ರದ ಬೊಂಬೆ ಆಟವನ್ನು, ತೊಗಲು ಬೊಂಬೆ ಆಟವನ್ನು, ನೆರಳು ಬೆಳಕಾಟ, ಈ ಥರದ ಎಲ್ಲ ಸಂಗತಿಗಳನ್ನು ಮೇಳೈಸ್ಕೊಂಡಂಥ, ಹಾಗಾಗಿ ನಿಮಗೆ ರಂಜನೆಯ ಮಹಾಪೂರ. ಇದನ್ನು ಈ ಚಿತ್ರದಲ್ಲಿ ಕೇವಲ ಮಾಹಿತಿ ಪ್ರದಾನ ಬೋಧಪ್ರದವಾಗಿದೆ, ಬರೀ ಯಾರೋ 4-6 ಮಂದಿಗೆ ಅಷ್ಟೇ ಸೀಮಿತ ಅಲ್ವೇ ಅಲ್ಲ. ಕೇವಲ ಬೌದ್ಧಿಕವಾಗಿಲ್ಲ, ಅಬೌದ್ಧಿಕ ಕೆಲಸಗಳನ್ನು ಯಾರು ಮಾಡ್ತಿರ್ತಾರೆ ಅಂಥವ್ರಿಗೆ ತುಂಬ ಬೌದ್ಧಿಕ ಉನ್ನತ ಸಿಗ್ಬೋದಂಥ ಚಿತ್ರ ಪದ್ಮಗಂಧಿ.
ಡಿಸೆಂಬರ್ 12ಕ್ಕೆ ನೋಡ್ತೀವಿ ಹಾಗಾದ್ರೆ. ಡಿಸೆಂಬರ್ 12ಕ್ಕೆ ನೀವಷ್ಟೇ ಅಲ್ಲದೆ ಯಾರೆಲ್ಲರೂ ಕಲಾ ಮಾಧ್ಯಮದವರಿದ್ದಾರೆ ನೋಡಿ. ಮಾಧ್ಯಮ ಅಂತಂದಾಗ ಮಧ್ಯಮದ ಕೆಲಸ ಮಾಡಬಾರ್ದು ಅಂತ ಯೋಚನೆ ಮಾಡೋಂಥವ್ರು, ಉತ್ತಮಿಕೆ ಕೆಲಸ ಇರಬೇಕು ಅಂತ ಯೋಚನೆ ಮಾಡಿದ್ದೀವಿ ನಾವು. ಹಾಗಾಗಿ ಮಧ್ಯಮ ಕೆಲಸ ಬಿಟ್ಟು ಉತ್ತಮಿಕೆ ಕೆಲಸವನ್ನು ಮಾಡಿದಂಥ ಈ ಪದ್ಮಗಂಧಿಯನ್ನು ಕಲಾ ಮಾಧ್ಯಮದ ವೀಕ್ಷಕ ವರ್ಗ ಏನಿದೆ, ಇದು ಅಭ್ಯಾಸ ವರ್ಗ ಅಂತ ಭಾವಿಸದೆ ಇದನ್ನು ನೋಡದೆ ಹೋಗಿದ್ರೆ ನಾನು ತುಂಬ ಕಳ್ಕೊಂಡು ಬಿಡ್ತಾ ಇದ್ದೆ ಅನ್ನೋ ಭಾವದಲ್ಲಿ ಹೋಗಬೇಕು. ತುಂಬ ರಸವತ್ತಾದ ಅಚ್ಚುಕಟ್ಟುತನ ಇರುವಂಥ, ಮತ್ತು ಯಾರೆಲ್ಲರೂ ಅದರಲ್ಲಿ ನಟಿಸಿದ್ರು ಅಂತ ಹೇಳೋಕ್ಕಾಗಲ್ಲ, ಅದನ್ನು ಅವರೆಲ್ಲರೂ ಬಂದು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಅದು ಎಲ್ಲಿ ಪಾಲುದಾರರು ಯಾರಿದ್ದಾರೆ ಈ ಚಿತ್ರದಲ್ಲಿ, ಆ ಎಲ್ಲರೂ ಮಹಾಮಹಿಮರು. ಉದಾಹರಣೆಗೆ ಅವಧಾನ ಪ್ರಕ್ರಿಯೆ ಇದೆ, ಅದರಲ್ಲೂ ಪದ್ಮಬಂಧ ಮಾಡಿದಂಥವ್ರು ಯಾರು? ವಿಶ್ವವಿಖ್ಯಾತ ಶತಾವಧಾನಿ ಡಾಕ್ಟರ್ ಗಣೇಶರ ಬಳಗ. ಅವರು ಈ ಚಿತ್ರದ ಭಾಗವಾಗಿ ಪದ್ಮದಲ್ಲಿಯೂ ಸಹ ಹೇಗೆ ನಾವು ಪದ್ಮಾವಧಾನ ಮಾಡೋಕ್ಕೆ ಸಾಧ್ಯವಾಗುತ್ತೆ, ಅದರಲ್ಲಿ ಪದ್ಮಬಂಧ ಹೇಳೋಕ್ಕೆ ಸಾಧ್ಯವಾಗುತ್ತೆ. ಅವಧಾನದ ಪ್ರಕ್ರಿಯೆಗಳಿಂದ ಅಂದರೆ ನಮ್ಮ ನೆಲದಲ್ಲಿ ಏನೆಲ್ಲ ಹೇಳದೆ ಉಳಿದಂಥ ಸಂಗತಿಗಳಿವೆ. ಈವರೆಗೆ ಎಷ್ಟೋ ಸಂಗತಿಗಳು ಹೇಳಬೇಕಾಗಿತ್ತು, ಹೇಳದೆ ಉಳಿದುಬಿಡ್ತಲ್ಲ. ಆ ಎಲ್ಲ ಸಂಗತಿಗಳನ್ನು ಕೆದಕಿ ಇದರಲ್ಲಿ ನಾವು ಹೇಳುವಂಥ ಪ್ರಯತ್ನ ಮಾಡಿದ್ದೇವೆ. ನೋಡಿದಂಥವ್ರು ಇಲ್ಲೇ ಒಂದಷ್ಟು ಜನ ಕೂತು ತಲೆದೂಗ್ತಾ ಇದ್ದಾರೆ. ಹಾಗೆ ತಲೆದೂಗ್ದಂಥವ್ರ ಜೊತೆಗೆ ಈ ಪೂರ್ವಭಾವಿ ಪ್ರದರ್ಶನ ಮಾಡಿದ್ದೇವೆ. ಅವರು ಕಣ್ತುಂಬಿಕೊಂಡು 1000 ವರ್ಷಗಳ ಇತಿಹಾಸವನ್ನು ನೀವು ಹೇಳಿಬಿಟ್ರಲ್ಲ, ಇದನ್ನು ಹೀಗೆ ದಾಖಲಿಸಿಬಿಟ್ರಲ್ಲ, ನಾವು ಎಷ್ಟು ಭಾವುಕರಾಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದೆಲ್ಲವೂ ನಮ್ಮಿಂದ ವಿಹಿತವಾಗಿ ಬಿಟ್ಟಿತ್ತಲ್ಲ, ಇದು ವಿಸ್ಮೃತಿಗೆ ಸರಿದು ಬಿಟ್ಟಿತ್ತಲ್ಲ, ಅಥವಾ ನಾವು ಇದನ್ನು ನೋಡದೆ ಹೋಗಿದ್ರೆ ನಮಗೆ ಗೊತ್ತೇ ಆಗ್ತಿರಲಿಲ್ವಲ್ಲ. ಹೀಗೆಲ್ಲ ನಮ್ಮನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಿದರೆ ಪದ್ಮಗಂಧಿ ಅಂಥ ಎಲ್ಲ ಸಂಗತಿಗಳಿಗೆ ಸಾಕ್ಷಿಯಾಗಿದೆ. ಅಂಥ ಎಲ್ಲ ಮಹನೀಯರು ನೋಟಕ್ಕೆ ಎಲ್ಲ ಸಾಕ್ಷಿಯಾಗಿದೆ. ಅದು ಪೂರ್ವಭಾವಿ ಪ್ರದರ್ಶನ ಆಗಿದ್ದರಿಂದ ನಾವು ಮಾಡಬೇಕಾಗಿತ್ತು, ಒಂದಷ್ಟು ಪ್ರಯೋಗ ಮಾಡಬೇಕಾಗಿತ್ತು. ನಿಜವಾಗಿಯೂ ನಾವು ಹೇಳ್ತಿರೋದು ನಮ್ಮ ಪುಂಗಿ ನಾವು ಚೆನ್ನಾಗೇ ಇರುತ್ತೆ, ನಮ್ಮ ಭಂಗಿ ಪುಂಗಿ ಅವ್ರಿಗೆ ಚೆನ್ನಾಗಿರುತ್ತೆ. ಆ ತುತ್ತೂರಿ ಬದಲಿಗೆ ನಾವು ಅವ್ರನ್ನ ಮಾತು ಕೇಳೋಣ. ನೀವು ಪದ್ಮಗಂಧಿ ಈ ಸಂಬಂಧಿ ಸಾಮಾಜಿಕ ಜಾಲತಾಣದಲ್ಲಿ ಸುಮ್ಮನೆ ಹಾಗೆ ಪದ್ಮಗಂಧಿ ಅಂತ ಬೆರಳು ತುದಿಯಲ್ಲೇ ಇವತ್ತು ವಿಶ್ವ ತಾನೆ, ಆ ವಿಶ್ವದಲ್ಲಿ ಪದ್ಮಗಂಧಿ ಅಂತ ಸುಮ್ಮನೆ ಹಾಗೆ ಅಚ್ಚಿಸಿದರೆ ಸಾಕು, ನಿಮಗೆ ಆ ಎಲ್ಲರ ಮಾತುಗಳು ಸಿಗುತ್ತೆ. ನಾನು ಸುಮ್ಮನೆ ಹೇಗೆ ನಮ್ಮ ಆತ್ಮರತಿ ಮಾಡ್ಕೊಳ್ಳೋಂಥದ್ದಲ್ಲ ಇದು. ಇದರಲ್ಲಿ ಆತ್ಮಾನುಸಂಧಾನ, ಆತ್ಮಾವಲೋಕನ ಅಂತೆಲ್ಲವೂ ದೊಡ್ಡ ದೊಡ್ಡ ಪದಗಳಂತ ನಮಗೆ ಅನಿಸ್ಬಿಡ್ತು ಅಂತಂದರೆ ನಾವು ಏನು ಮಾಡಬೇಕಾಗಿಲ್ಲ. ಪದ್ಮಗಂಧಿ ಅಂತ ಬೆರಳು ತುದಿಯಲ್ಲಿ ಸುಮ್ಮನೆ ಅಚ್ಚಿಸಿದರೆ ಸಾಮಾಜಿಕ ಜಾಲತಾಣದಲ್ಲಿ ಯಾವ್ದಾದ್ರು ಅಚ್ಚಿಸಿ ನೋಡಿ, ಅದರಲ್ಲಿ ವಿವರವಾಗಿ ಪುಟಗಳು ತೆರೆಕೊಳ್ಳುತ್ತವೆ. ಅವರೆಲ್ಲರೂ ಏನು ಮಾತಾಡಿದ್ದಾರೆ, ಹೇಗೆ ಅವರು ಗ್ರಹಿಸಿದ್ದಾರೆ, ರಸಗ್ರಹಣಕ್ಕೆ ಎಷ್ಟು ಪುಷ್ಟಿ ಕೊಡುತ್ತೆ ಇದು, ಎಷ್ಟು ಸುಪುಷ್ಟ ಇದು, ಇದೆಲ್ಲ ಸಂಗತಿಗಳನ್ನು ನಿಮಗೆ ಬೆರಳು ತುದಿಯಲ್ಲಿ ಇಟ್ಕೊಂಡಿದ್ದಾರೆ. ಪದ್ಮಗಂಧಿ ಅಂತ ಸುಮ್ಮನೆ ನೀವು ಅಚ್ಚಿಸಬೇಕಷ್ಟೇ. ಪದ್ಮಗಂಧಿ ಅಂದ ತಕ್ಷಣ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಇವೆಲ್ಲ ಪುಟಗಳು ತೆರೆದು ಯಾರೆಲ್ಲರೂ ಹೇಗೆ ಸ್ವೀಕಾರ ಮಾಡಿದ್ದಾರೆ ಈವರೆಗೆ ಅಂತ. ಹಾಗಾಗಿ ಪದ್ಮಗಂಧಿಗೆ ವಿಶೇಷವಾದ ಆಕಾರ ಸಿಕ್ಕಿದೆ. ಡಿಸೆಂಬರ್ 12ಕ್ಕೆ ನೀವು ಕೇಳ್ಕೊಳ್ಳೋದ್ರ ಜೊತೆಗೆ ಬರೋದಷ್ಟೇ ಅಲ್ಲದೆ ಕಲಾ ಮಾಧ್ಯಮದ ಅಷ್ಟೂ ಜನ ಪ್ರೇಕ್ಷಕರು ಒಬ್ಬರು ಇಲ್ಲ ಅನ್ಯಾನ್ಯ ಕಾರಣಗಳಿಗೆ ನೋಡೋಕೆ ಸಾಧ್ಯವಾಗಿಲ್ಲ ಅಂತ ಸಬೂಬು ಕಾರಣ, ಯಾಕಂದ್ರೆ ನಾವೆಲ್ಲ ಸಬೂಬು ವೀರರು, ಸಮಜಾಯಿಷಿ ಶೂರರು, ತುಂಬ ಸಮಜಾಯಿಷಿಗಳಿವೆ ನಮಗೆ. ಎಂಥ ವೀರತ್ವ ನಮ್ಮದು ಅಂತ ಹೇಳಿದ್ರೆ ಅದೊಂದು ಅಯ್ಯೋ ಇನ್ನೂ ಇದೆಯೇ ಅಂತ, 4 ವಾರಗಳ ನಂತರ ಇನ್ನೂ ಅಯ್ಯೋ ಈ ವಾರ ಇದ್ದಿದ್ರೆ ಹೋಗ್ಬಿಡ್ತಾ ಇದ್ದೆ ಅಂತ ಸುಬ್ಬುಗಳನ್ನು ಅನೇಕ ಬಾರಿ ಹೇಳೋಂಥವ್ರು ಕೇಳಿದ್ದೀನಿ. ಕಲಾ ಮಾಧ್ಯಮದವರ ರಸಿಕರು ಅಂಥವರಲ್ಲ, ಅವರೆಲ್ಲ ಅರಸಿಕರಲ್ಲ, ಈಗೆಲ್ಲ ನಾನು ಬಲ್ಲೆ ಮತ್ತು ಹಾಗೂ ನಂಬುಗೆ ಇಟ್ಕೊಂಡಿದ್ದೀನಿ. ಆ ನಂಬುಗೆಯನ್ನು ಸಾಬೀತು ಮಾಡುವ ನಿಟ್ಟಿನಲ್ಲಿ ಕಲಾ ಮಾಧ್ಯಮದ ಎಷ್ಟು ಲಕ್ಷೋಪಲಕ್ಷ ಇದ್ದಾರೆ ನಿಮ್ಮಲ್ಲಿ? 30 ಲಕ್ಷ ಜನರಲ್ಲಿ ಕೇವಲ ಅದರ ಒಂದು ಅರ್ಧ ಭಾಗದಷ್ಟು ಜನ ನೋಡಿದ್ರೂ ಬಾಯಿ ಮಾತಿನ ಪ್ರಚಾರ ಇದೆಯಲ್ಲ, ಅದರಿಂದಾಗಿ ಪದ್ಮಗಂಧಿ ಅಂತ ಚಿತ್ರ ನಮಗೆ ಸ್ವಾರ್ಥ ಏನು ಅಂತಂದರೆ, ಪದ್ಮಗಂಧಿ ಒಂದೇ ಬಂದು ನೋಡಿ ಅಂತಲ್ಲ, ಪದ್ಮಗಂಧಿ ಅಂತ ಸದಭಿರುಚಿಯ ಚಿತ್ರಗಳನ್ನು ನೀವು ನೋಡೋದ್ರಿಂದ ಈ ದೇಶ ಇನ್ನಷ್ಟು ಸುಂದರವಾಗುತ್ತೆ, ಈ ಲೋಕ ಇನ್ನಷ್ಟು ಸುಂದರವಾಗೋಕ್ಕೆ ಸಾಧ್ಯವಿದೆ. ಆ ಕಾರಣಕ್ಕಾಗಿ ಅದನ್ನು ಮಾಧ್ಯಮ ಅಂತಂದ ಕೂಡಲೇ ನಾವೆಲ್ಲ ಯೋಚನೆ ಮಾಡೋದೇನು ಅಂತಂದರೆ ದ್ರವ್ಯಾರ್ಜನೆಗಾಗಿ ಅಂತ ಹೇಳ್ತಾರೆ. ಜ್ಞಾನಾರ್ಜನೆ ಹಾಗಾದರೆ ಮಾಧ್ಯಮ ಕೇವಲ ದ್ರವ್ಯಾರ್ಜನೆಗಾಗಿ ಸೀಮಿತವಾಗಬಾರ್ದು, ಅದು ಜ್ಞಾನಾರ್ಜನೆಯ ದ್ಯೋತಕವೂ ಹೌದು. ಅದರ ಪ್ರತೀಕವಾಗಿರುವಂಥ ಈ ಪದ್ಮಗಂಧಿ ಅಂತ ಚಿತ್ರಗಳನ್ನು ಅನೇಕ ಬರಬೇಕು ಅಂತ ಹೇಳಿದ್ರೆ ಇಂಥ ಪದ್ಮಗಂಧಿ ಅಂತ ಚಿತ್ರಗಳನ್ನು ಬಂದು ನೋಡಿ ಹರಸುವ ಮುಖಾಂತರ ನಾವು ಇನ್ನೇನೂ ಕೇಳ್ತಿಲ್ಲ. ಇದರಿಂದ ಏನು ಯಶ ಬೇಕು, ಕೀರ್ತಿ ಬೇಕು, ಹಣ ಬೇಕು, ಗಲ್ಲಾಪೆಟ್ಟಿಗೆ ತುಂಬಬೇಕು, ಏನೇನೂ ಕೇಳಿಲ್ಲ. ನಾವು 1000 ಕೋಟಿ ಕ್ಲಬ್ಗೆ ಹೋಗಬೇಕು, ಅದೆಲ್ಲ ಏನೇನೂ ಇಲ್ಲ. ಮತ್ತೊಂದು ಕಲಾ ಮಾಧ್ಯಮ ಮಾಡಬೇಕು ಅಂತಲೂ ಇಲ್ಲ ನಮಗೆ. ಕಲಾ ಮಾಧ್ಯಮದ ಮುಖಾಂತರ ಅನೇಕ ರಸಿಕರನ್ನು ಒಂದು ಕಡೆ ಸೆಳೆದು ಒಂದು ಕಡೆ ಒಗ್ಗೂಡಿಸಬೇಕು, ಗುಂಪಡೋಕೆ ಅದು ಏನೂ ಇಲ್ಲ. ನಾವು ಯೋಚನೆ ಮಾಡ್ತಿರೋದು ಒಗ್ಗೂಡಿಸುವ ಕೆಲಸ ಇದೆಯಲ್ಲ, ಈ ಒಗ್ಗೂಡಿಸುವ ಕೆಲಸ ಕಲಾ ಮಾಧ್ಯಮ ಮಾಡ್ತಂಥ ಉತ್ತಮ ಕೆಲಸಕ್ಕೆ ನಾನು ಯಾಕೆ ಬೇರೆ ಏನನ್ನೂ ಆಯ್ಕೆ ಮಾಡ್ಕೊಳ್ತೀನಿ, ಕಲಾ ಮಾಧ್ಯಮವನ್ನೇ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಕಲಾ ಮಾಧ್ಯಮದಲ್ಲಿ ಒಂದು ರಸಿಕ ಬಳಗವನ್ನು ಸೃಷ್ಟಿ ಮಾಡಿದರೆ ನಮ್ಮ ಪರಮು. ಆ ಕಾರಣಕ್ಕಾಗಿ ಅಂಥ ರಸಿಕರು ಅರಸಿಕ ಕೆಲಸಗಳನ್ನು ಮಾಡದೆ, ನಾವು ಅರಾಜಕತೆ ಉಂಟಾಗದೆ ಇಲ್ಲಿ ನಾವೆಲ್ಲರೂ ನಮ್ಮ ಈ ಇತಿಹಾಸಕ್ಕೆ, ನಮ್ಮ ಚರಿತ್ರೆಗೆ ನಾವೇ ರಾಜರು, ನಮ್ಮಲ್ಲಿದ್ದಂಥ ರಾಜರು, ನಮ್ಮ ಹಿರಿಯರೆಲ್ಲ, ನಮ್ಮ ಪಾರಂಪರಿಕ ಅಧ್ವರ್ಯರು ಏನನ್ನ ಬಿಟ್ಟು ಹೋದ್ರು ಸ್ವತ್ತಾಗಿ, ನಾವು ಏನನ್ನ ಇಟ್ಕೊಂಡಿದ್ದೇವೆ ಅಥವಾ ಯಾಕೆ ಇಟ್ಕೊಳ್ಳಿಲ್ಲ ಅನ್ನೋ ಪ್ರಶ್ನೆಗೂ ಸಹ ಪದ್ಮಗಂಧಿ ಸಹಕಾರಿಯಾಗಿರೋದ್ರಿಂದ ಡಿಸೆಂಬರ್ 12 ನಿಮ್ಮ ಹತ್ತಿರದ ಪ್ರೇಕ್ಷಾಗೃಹದಲ್ಲಿ ಯಾರಾದರೂ ಸರಿ ಎಲ್ಲರೂ ಇರಲಿ, ನಾವು ಜಿಲ್ಲಾವಾರು ಆ ಥರ ಪ್ರದರ್ಶನ ಮಾಡ್ತಿದ್ದೇವೆ, ನಮಗೆ ಶಕ್ತಿ ಇಲ್ಲ, ಹಾಗೆಲ್ಲ 300-3000 ತೆರೆಗಳಲ್ಲಿ ನನಗೆ ತೆರೆಗಾಣಿಸ್ತೇವೆ ಇಂತೆಲ್ಲ ಹೇಳುವಂಥ ಶಕ್ತಿ ಇಲ್ಲ, ಮತ್ತು ಅಂಥ ಧಾರ್ಷ್ಟ್ಯವೂ ನಮ್ಮದಲ್ಲ. ಆದರೆ
ಆ ಥರದ ಈ ಥರದ ಚಿತ್ರಗಳನ್ನು ನಾವು ಆ ಥರದ ಜನರಿಗೆ ತಲುಪಿಸೋದ್ರ ಮುಖಾಂತರ ನಮಗೆ ಕೃತಕೃತ್ಯ ಭಾವ, ಸಾರ್ಥಕ್ಯ ಭಾವ ಮೂಡುತ್ತೆ. ಆ ಥರ ಅಂಥ ಭಾವ ಮೂಡೋದಕ್ಕೆ ಸಹಕಾರಿಯಾಗಿರುವಂಥ ಇಂಥ ಮಾಧ್ಯಮಗಳು, ಮಾಧ್ಯಮದ ವೇದಿಕೆಗಳಿವೆಯಲ್ಲ, ಇವೆಂದಿಗೂ ನಮಗೆ ಸಹಕಾರ್ಯ ಕಂಡಿದೆ. ಆ ಕಾರಣಕ್ಕಾಗಿ ನೀವು ನಮ್ಮವರು ಅನ್ನೋ ಕಾರಣಕ್ಕಾಗಿ ಈ ಕಲಾ ಮಾಧ್ಯಮದ ಎಲ್ಲ ವೀಕ್ಷಕ ಬಾಂಧವರು ನಮ್ಮವರು ಅನ್ನೋ ಭಾವದಲ್ಲಿ ಪದ್ಮಗಂಧಿಗೆ ದಯವಿರಿಸಿ ಬನ್ನಿ ಅಂತ, ಧಾವಿಸಿ ಬನ್ನಿ ಅಂತ ಯಾಕೆ ಹೇಳ್ತಿದ್ವಿ ಅಂದರೆ, ನಾವು ಒಳ್ಳೇದು ಮಾಡಿಬಿಟ್ಟಿದ್ವಿ ಹಾಗಾಗಿ ಬಂದು ನೋಡಿ ಅನ್ನೋ ಯಾವ ಆ ಥರದ ದಾರ್ಢ್ಯವೂ ನಮ್ಮದಲ್ಲ. ನಮ್ಮಲ್ಲಿ ಅಹಂಭಾವ ಇಲ್ಲ ಮಾಡಿದ್ದೇವೆ ಅಂತ. ಆದರೆ ನೀವು ಹಾಗೆ ಮಾಡದೆ ಹೋದರೆ ಪ್ರಾಯ ನಿಮ್ಮ ಅಹಮಿಕೆ ಏನು ಅಂತ ಗೊತ್ತಾಗೋದೇ ಇಲ್ಲ. ನಿಮ್ಮ ದೇಶದಲ್ಲಿ ಏನೆಲ್ಲ ಇತ್ತು ಏನೆಲ್ಲ ಇರಲಿಲ್ಲ ಅಂತ ಗೊತ್ತಾಗಲ್ಲ. ಆ ಕಾರಣಕ್ಕೋಸ್ಕರ ನಾದರೂ ಪದ್ಮಗಂಧಿ ನೋಡಲೇಬೇಕು ಅಂತ ಹೇಳಿ ನಾನು ಬಾಗಿದ ಶಿರಾ ಮತ್ತು ಮುಗಿದ ಕರೆದ ನಮ್ಮದೊಟ್ಟಿಗೆ ಒತ್ತಾಯ ಮಾಡ್ತೇನೆ.